ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಮತ್ತೆ ಹಿಂದೂ ಮುಸ್ಲಿಂ ಗಲಾಟೆಗೆ ಸಾಕ್ಷಿಯಾಗಿದೆ. ಹೀಗಾಗಿ ಭಟ್ಕಳ ಇದೀಗ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಭಟ್ಕಳದಲ್ಲಿ ಈಗ ಬೂದಿ ಮುಚ್ಚಿದಂತಹ ಪರಿಸ್ಥಿತಿ ಉಂಟಾಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಬೂದಿ ಮುಚ್ಚಿದ ಕೆಂಡದಂತಾದ ಭಟ್ಕಳ, ಪಟ್ಟು ಬಿಡದ ಹಿಂದೂ ಮುಸ್ಲಿಂ ಸಂಘಟನೆಗಳು. ಮೇ 27ರವರೆಗೆ ಭಟ್ಕಳ ಜಾಲಿಯಲ್ಲಿ ನಿಷೇಧಾಜ್ಞೆ. ಒಂದೆಡೆ ನಿರ್ಮಾಣ ಹಂತದಲ್ಲೇ ಕೆಡವಿರುವ ಕಟ್ಟೆಯ ಅವಶೇಷ, ಮತ್ತೊಂದೆಡೆ ಗಿಡಗಂಟಿಗಳು ಬೆಳೆದು ಹಾಳಾಗಿರುವ ಮೂರಿನ ಕಟ್ಟೆ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ನಗರದ ರಾಷ್ಟ್ರೀಯ ಹೆದ್ದಾರಿ 66ರ ಜಾಲಿ ಪಟ್ಟಣ ಪಂಚಾಯಿತಿ ಭಾಗ ಸಂಪೂರ್ಣ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಕಳೆದ ನೂರಾರು ವರ್ಷದಿಂದ ಭಟ್ಕಳ ನಗರದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಮೂರಿನ ಕಟ್ಟೆ ಇದೆ. ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಸಂದರ್ಭದಲ್ಲಿ ಮೂರಿನ ಕಟ್ಟೆಯನ್ನ ತೆರವು ಮಾಡಲಾಗಿತ್ತು. ಇದನ್ನ ಮರು ನಿರ್ಮಾಣ ಮಾಡಿಕೊಡುವ ಬಗ್ಗೆ ಹೆದ್ದಾರಿ ಪ್ರಾಧಿಕಾರ ಕೂಡ ಹೇಳಿತ್ತು. ಇದೊಂದು ಹಿಂದೂ ಧಾರ್ಮಿಕ ಸಂಕೇತ ಆಗಿದ್ರಿಂದ ಕಟ್ಟೆ ನಿರ್ಮಾಣ ಮಾಡಿಕೊಡುವ ಭರವಸೆ ಇತ್ತು. ಆದ್ರೆ ವರ್ಷ ಕಳೆದ್ರೂ ಕೂಡ ಕಟ್ಟೆ ನಿರ್ಮಾಣ ಮಾಡಿರಲಿಲ್ಲ. ಹೀಗಾಗಿ ಕಳೆದೊಂದು ತಿಂಗಳಿನಿಂದ ಕಟ್ಟೆ ಮರು ನಿರ್ಮಾಣ ವಿಚಾರ ಹಿಂದೂ ಮುಸ್ಲಿಂ ಸಂಘಟನೆಯ ಒಳಜಗಳಕ್ಕೆ ಕಾರಣವಾಗಿತ್ತು. ಯಾವುದೇ ಕಾರಣಕ್ಕೂ ಮೂರಿನ ಕಟ್ಟೆ ಮರು ನಿರ್ಮಾಣ ಮಾಡಬಾರದು ಅಂತ ಮುಸ್ಲಿಂ ಸಂಘಟನೆಯವರು ವಿರೋಧ ಮಾಡಿದ್ರು. ಈ ವಿರೋಧದ ನಡುವೆಯೂ ಭಾನುವಾರ ಮೂರಿನ ಕಟ್ಟೆ ನಿರ್ಮಿಸಿದ್ದೇ ಭಾರಿ ಹೈಡ್ರಾಮಾಗೆ ಕಾರಣವಾಗಿದೆ. ಇದಾಗಿರೋ ಸಮಯದಲ್ಲಿ ಏನಾಯ್ತು ಅಂದ್ರೆ ಸಂಜೆ ವೇಳೆಗೆ ಒಂದು ವಾಟ್ಸ್ಆಪ್ ಮೆಸೇಜ್ ವಿಡಿಯೋ ವೈರಲ್ ಆಗಿ ಒಂದು ಕೋಮಿನ ಹುಡುಗರೆಲ್ಲ ಸೇರಿ ಬಂದು ಅದನ್ನ ದೂಡಿರ್ತಾರೆ. ಈ ಕಟ್ಟೆ ಇದು ಪ್ಲಾಟ್ಫಾರ್ಮ್ ಅಂತ ಕಟ್ಟಿರೋದು, ಆದ್ರೆ ಒರಿಜಿನಲ್ ಮುರಿನ ಕಟ್ಟೆ ಅನ್ನೋದು ಅದು ಕಂಪ್ಲೀಟ್ಲಿ ಇಂಟ್ಯಾಕ್ಟ್ ಇದೆ. ಸೊ ಅಲ್ಲಿ ಯಾವುದೇ ತರದ್ದು ಡಿಸ್ಟರ್ಬೆನ್ಸ್ ಆಗಿಲ್ಲ. ಸೊ ಒರಿಜಿನಲ್ ಮುರಿನ ಕಟ್ಟೆ ಹಂಗೆ ಅದೇ ಸ್ಥಳದಲ್ಲಿದೆ, ಇವಾಗಲೂ ಕೂಡ ಅದೇ ಇದೆ. ಸೊ ನಾವು ಅದ್ರದ್ದು ಬಂದೋಬಸ್ತ್ ಕೂಡ ಮಾಡಿದ್ರಿ. ಆದರೆ ಅದನ್ನ ಸ್ಥಳಾಂತರ ಮಾಡೋದಕ್ಕೋಸ್ಕರ ಅಲ್ಲಿ ಒಂದು ಚೀರಕಲ್ಲಿಂದ ಕಟ್ಟಿದ ಒಂದು ಪ್ಲಾಟ್ಫಾರ್ಮ್ ಅದು ಮಾತ್ರ ಇದು ದೂಡಿರೋದು ಸಂಗತಿಯಾಗಿದೆ. ರಾತ್ರೋರಾತ್ರಿ ಮುಸ್ಲಿಂ ಯುವಕರ ಗುಂಪು ಅಧಿಕಾರಿಗಳ ಎದುರಲ್ಲೇ ಕಟ್ಟೆ ಬೀಳಿಸಿ ಪೊಲೀಸರ ಮೇಲೂ ಹಲ್ಲೆ ಮಾಡಿದ್ರು. ಇನ್ನು ಸ್ಥಳಕ್ಕೆ ಆಗಮಿಸಿದ ಹಿಂದೂ ಯುವಕರು ಸಹ ಪ್ರತಿಭಟನೆ ಮಾಡಿದ್ರು. ಸ್ಥಳದಲ್ಲಿ ಲಘು ಲಾಠಿ ಚಾರ್ಜ್ ಮಾಡಿದ್ರು. ಇನ್ನು 4 ಪ್ರತ್ಯೇಕ ಪ್ರಕರಣ ದಾಖಲಿಸಿ 6 ಜನರನ್ನ ಬಂಧಿಸಲಾಯಿತು. ಇದಲ್ಲದೆ ಮೇ 27ರವರೆಗೆ ಭಟ್ಕಳ ನಗರ ಜಾಲಿ ಪಟ್ಟಣ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಮದ್ಯದಂಗಡಿಗಳಿಗೂ ನಿರ್ಬಂಧ ಹೇರಿ ಆದೇಶಿಸಲಾಗಿದೆ. ಇದಲ್ಲದೆ ಮೂಲ ಸ್ಥಳಕ್ಕೆ ಯಾವುದೇ ಹಾನಿಯಾಗಿಲ್ಲ ಅಂತ ಎಸ್ಪಿ ದೀಪನ್ ರವರು ಸ್ಪಷ್ಟನೆ ನೀಡಿದ್ದಾರೆ. ಇನ್ನು ಈ ಘಟನೆ ಸಂಬಂಧ ಭಟ್ಕಳದ ತಂಜೀಮ್ ಸಂಘಟನೆ ಉಗ್ರ ವಿರೋಧ ಮಾಡಿದ್ದು, ಈಗಿರುವ ಸ್ಥಳವನ್ನ ಬೇರೆಡೆ ಸ್ಥಳಾಂತರ ಮಾಡಬೇಕು. ಕಟ್ಟೆ ಇರುವ ಸ್ಥಳದ ಸುತ್ತಮುತ್ತ ಮುಸ್ಲಿಂ ಜನರ ಮನೆಗಳಿವೆ. ಕಟ್ಟೆಯಲ್ಲಿ ನಾಳೆ ಯಾರೋ ಏನೋ ಹಾಕಿದ್ರು ಸಂಘರ್ಷಕ್ಕೆ ಎಡೆಮಾಡಿ ಕೊಡುತ್ತೆ ಎಂದ್ರು. ವಿರೋಧ ಏನಿಲ್ಲ, ನಮ್ಮದು ಇದ್ದುದ ಜಾಗದಲ್ಲಿ ಮುರುವಿನ ಕಟ್ಟೆಯನ್ನು ಮೊದಲೇ ಹಳೆ ಇದನ್ನಲ್ಲಿ ಇತ್ತೆ. ಅದ್ರ ಬಗ್ಗೆ ನಮಗೆ ಏನು ಆಪ್ಷನ್ ಇಲ್ಲ, ಏನು ಅಬ್ಜೆಕ್ಷನ್ ಇಲ್ಲ. ಅವರು ಹೇಳೋದು ಈಗ ಅದೇ ಜಾಗ ಬಿಟ್ಟು ಬೇರೆ ಶಿಫ್ಟಿಂಗ್ ಮಾಡ್ತೊಂಡ್ರು, ಅದು ಅಬ್ಜೆಕ್ಷನ್ ನಮಗೆ. ಅದು ಎಲ್ಲ ಮುಸ್ಲಿಂ ಜನದು ಜಾಗ, ಅದು ಪ್ಲಾಟ್. ಆ ಪ್ಲಾಟ್ ಬಾಗಾರ್ ಪಕ್ಕದಿಗೆ ಇವರು ಮಾಡ್ಲಿಕ್ಕೆ ಹೊಟ್ಟಿದೆ. ಅದು 2-3 ಸಲ ಮೀಟಿಂಗ್ನ ಆಯಿತು. ಅಚಾನಕ್ ಯಾವುದೂ ಆರ್ಡರ್ ಇಲ್ಲ, ತಹಸೀಲ್ದಾರ್ ಮತ್ತು ಇವರೆಲ್ಲ ಸೇರಿ ಪೊಲೀಸ್ ಸೇರಿ ನಿನ್ನಾಗೆ ಕಟ್ಟಲಿಕ್ಕೆ ಶುರು ಮಾಡೋದು. ಅದರಲ್ಲಿ ನಮ್ಮ ಜನ ಸ್ವಲ್ಪ ಅದಕ್ಕೆ ವಿರೋಧ ಆಗಿ ಸ್ವಲ್ಪ ಇದಾಯಿತು. ಅದು ಆ್ಯಕ್ಚುಲ್ ಬೇರೆ ಕಡೆ ಶಿಫ್ಟ್ ಆಗಬೇಕಿತ್ತು, ಅವ್ರದ್ದು ಮರ್ಜಿ ಇತ್ತು. ಅದು ಅದರ ಪಕ್ಕದಾಗೆ ಫುಟ್ಬಾಲ್ ಇರೋದಲ್ಲ, ಫುಟ್ಬಾಲ್ನಲ್ಲಿ ನಾಳೆ ಯಾವುದೋ ಒಂದು ಕಟ್ಟೆ ಹಾಕಿ ನಾಳೆಗೆ ಮಂದಿರ ಮಾಡೋದು. ಮತ್ತು ಏರಿಯಾ ಮುಸ್ಲಿಮ್ಸ್ ಜನ ಸರ್, ಅಲ್ಲಿ ನಾಳೆ ಹೆಚ್ಚು ಕಡಿಮೆ ಯಾವುದು ಮಾಸ ತಗೊಂಡು ಅದು ಎಲ್ಲ ಹಿಡಿದು ಮತ್ತೆ ನಾಳೆ ಗಲಾಟೆ ಆಗೋದು ಯಾರು ಜವಾಬ್ದಾರಿ? ಇವರು ಅಧಿಕಾರಿ ಯಾರು ಇರೋದಲ್ಲ. ಹಾಗಾಗಿ ಇವತ್ತೆಲ್ಲ ನಾಳೆ ಏನು ಘಟನೆ ಆಗೋದು ಬೇಡ, ಮತ್ತು ಯಾರು ಮಾಸ ಆಡೋದು ಅದು ಎಲ್ಲ ಬೇಡ ಅಂತ ಬೇರೆ ಯಾವುದು ಜಾತಿದು ಅದು ಇಲ್ಲ, ಯಾವುದು ನಮ್ಮ ದೇವಸ್ಥಾನ ವಿರೋಧ ಜನ ಅಲ್ಲ, ಎಲ್ಲ ಸಮಾಜ ಜನಾಗಿ ನಾವು ತಗೊಂಡು ಹೋಗೋದು. ಇನ್ನು ಮೂರಿನ ಕಟ್ಟೆ ಒಡೆದ ವಿಚಾರದಲ್ಲಿ ಹಿಂದೂ ಪರ ಸಂಘಟನೆಯವರು ಮತ್ತೆ ರೊಚ್ಚಿಗೆದ್ದಿದ್ದಾರೆ. ಯಾವುದೇ ಕಾರಣಕ್ಕೂ ಕಟ್ಟೆಯನ್ನ ಬೇರೆ ಸ್ಥಳಕ್ಕೆ ವರ್ಗಾಯಿಸುವುದಕ್ಕೆ ಬಿಡೋದಿಲ್ಲ. ಈಗ ಕಟ್ಟಿರುವ ಜಾಗದಲ್ಲೇ ಕಟ್ಟೆ ನಿರ್ಮಾಣ ಮಾಡಬೇಕು, ಇಲ್ಲವಾದ್ರೆ ಉಗ್ರ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಒಂದು ವೇಳೆ 3-4 ದಿನದಲ್ಲಿ ನಿರ್ಮಾಣ ಆಗದಿದ್ರೆ ಸುಮ್ಮನೆ ಬಿಡೋದಿಲ್ಲ, ಯಾವುದೇ ತ್ಯಾಗಕ್ಕೂ ಸಿದ್ಧ ಅಂತ ಎಚ್ಚರಿಸಿದ್ದಾರೆ. ನಾವು ಎಲ್ಲೇ ಇರುವ ದೇವಸ್ಥಾನವನ್ನು ಎಲ್ಲೋ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅದು ಒಂದು ಶಕ್ತಿಪೀಠ. ಯಾಕಂತ ಹೇಳಿದ್ರೆ ಒಂದು ಗ್ರಾಮದಿಂದ ಹೊರೆ ಬಂದು ಅಲ್ಲಿ ಇಡುವಂಥದ್ದು, ಅಲ್ಲಿಂದ ಮತ್ತು ಹೊರೆ ಬೇರೆ ಗ್ರಾಮಕ್ಕೆ ಹೋಗುವಂಥ. ಹಾಗಾಗಿ ಅದಕ್ಕೆ ಆದ ಒಂದು ಶಕ್ತಿಪೀಠ ಇರ್ತದೆ. ಹಾಗಾಗಿ ಅದನ್ನು ಬೇರೆ ಕಡೆ ಸ್ಥಳಾಂತರ ಅಕ್ಕಪಕ್ಕದಲ್ಲಿ ಮಾಡ್ಬೋದು, ಬಿಟ್ಟರೆ ಅದನ್ನು ಬೇರೆ ಊರಿಗೆ ಸ್ಥಳಾಂತರಿಸಲಿಕ್ಕೆ ಬರುವುದು ಸಾಧ್ಯನೇ ಇರೋದ್ರಿಂದ ಅದು ಅದೇ ಜಾಗದಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲಿ ಸಾಧ್ಯ ಆಗ್ತದೆ ಆದಷ್ಟು ಅನುಕೂಲಕರವಾಗಿರೋ ಆ ರೀತಿಯಲ್ಲಿ ಮಾಡುವಂಥ ಅವಕಾಶ ಇದೆ. ನಿನ್ನೆನೇ ಅದು ತಾರ್ಕಿಕ ಅಂತ್ಯವೂ ಆಗಿತ್ತು, ಸುಖಾಂತ್ಯ ಆಗಿತ್ತು. ಆದರೆ ನಿನ್ನೆ ಅವರು ಧ್ವಂಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇನ್ನಷ್ಟು ಅದಕ್ಕೆ ಸಮಸ್ಯೆಗೆ ದೊಡ್ಡದು ಮಾಡಿದ್ದಾರೆ. ಮುರಿನ ಕಟ್ಟೆ ವಿಚಾರದಲ್ಲಿ ನಾವು ಬಿಟ್ಟುಕೊಡುವ ಪ್ರಶ್ನೆನೇ ಇಲ್ಲ. ಅದಕ್ಕೆ ಯಾವುದೇ ತ್ಯಾಗ ಮಾಡುವಂತ ಬಂದಿದ್ರು ನಾವು ಎಲ್ಲವನ್ನು ತ್ಯಾಗ ಮಾಡಲಿಕ್ಕೆ ಸದಾ ಸಿದ್ಧರಿದ್ದೇವೆ. ಈ ಹಿಂದಿನಿಂದ ಭಟ್ಕಳ ಗ್ರಾಮದ ಮಾರಿಕಾಂಬ ದೇವಿಯ ಹೊರೆ ಇಡುವ ಈ ಮೂರಿನ ಕಟ್ಟೆ ಸ್ಥಳ ಇದೀಗ ಸಂಘರ್ಷದ ಕೇಂದ್ರ ಬಿಂದು ಆಗಿದೆ.
ಆಗಿದೆ. ಮಾತುಕತೆಯ ಮೂಲಕ ವಿವಾದ ಬಗೆಹರಿಸುವ ಪ್ರಯತ್ನಕ್ಕೆ ಕೈ ಹಾಕಿದ್ರೂ ಎರಡೂ ಕೋಮುಗಳು ಪಟ್ಟು ಬಿಡ್ತಾ ಇಲ್ಲ. ಹೀಗಾಗಿ ಯಾವಾಗ ಏನಾಗುತ್ತೋ ಎನ್ನುವ ಭಯ ಸ್ಥಳೀಯರನ್ನ ಕಾಡ್ತಾ ಇದೆ. ಕ್ಯಾಮರಾಮ್ಯಾನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.